ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿಲ್ಲಿ ಮೇಕೆ ಬ್ಲೇಡನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ನಾನು ಮೇಕೆ ಬ್ಲೇಡನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು 2 ಬಾರಿ ತೊಳ್ಕೊಬೇಕಾಗತ್ತೆ. ಅದಾದಮೇಲೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯಲಿಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೋಬೇಕಾಗತ್ತೆ, ಯಾಕೆಂದರೆ ಅದು ಕುದಿಯುತ್ತೆ, ಆಗ ಚೆಲ್ಲೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವಾಗ ನಾನು ನೀರು ಕುದಿಯೋ ಹಂತದಲ್ಲಿ ಈ ರೀತಿ ಬ್ಲಡ್ಡನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಕುದಿಯೋ ನೀರಿಗೆ ಸೇರಿಸ್ಕೊತಾ ಇದ್ದೀನಿ. ನೀವು ಅದೇನಪ್ಪ ಪಾತ್ರೆ ಇಷ್ಟೊಂದು ಬ್ಲ್ಯಾಕ್ ಇದೆ ಒಳಗಡೆ ಅಂತ ಅಂದ್ಕೊಬೇಡಿ, ಯಾಕಂದರೆ ಅದರಲ್ಲಿ ನಾವು ಜಾಸ್ತಿ ಬಿಸಿನೀರನ್ನೇ ಕಾಯಿಸ್ಕೊಂಡಿರೋದು. ಹಾಗಾಗಿ ಪಾತ್ರೆ ಆ ರೀತಿ ಇದೆ. ಸ್ವಲ್ಪ ದೊಡ್ಡ ಪಾತ್ರೆ ಬೇಕಾಗಿರೋದ್ರಿಂದ ನಾನು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮತ್ತು ನೀವು ಚೆನ್ನಾಗಿರೋ ಪಾತ್ರೆನ ಯೂಸ್ ಮಾಡ್ಕೊಬೇಡಿ, ಯಾಕಂತಂದರೆ ಇದು ಕುದೀತಾ ಅದು ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಪಾತ್ರೆ. ಹಾಗಾಗಿ ನೀವು ಈ ರೀತಿ ಹಳೆಯ ಪಾತ್ರೆ ಇದ್ದರೆ ಅದನ್ನು ಯೂಸ್ ಮಾಡ್ಕೊಬಹುದು. ಇವಾಗ ನೀರು ಕುದೀತಾ ಇರುತ್ತೆ, ನಾವು ಬ್ಲಡ್ಡನ್ನು ಸಹ ಹಾಕ್ಕೊಂಡಾಯಿತು. ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ, ಮತ್ತು ಚಿಟಿಕೆ ಅರಿಶಿಣ ಪೌಡರನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಯಾಕಂತಂದರೆ ಅಲ್ಲಿರುವಂತಹ ಬ್ಯಾಡ್ ಸ್ಮೆಲ್ ಹೋಗಲಿ ಅನ್ನೋದಕ್ಕೋಸ್ಕರ ಉಪ್ಪು ಮತ್ತು ಅರಿಶಿಣ ಪೌಡರನ್ನು ಸೇರಿಸ್ಕೊಂಡಿರೋದು. ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಅದು ಕುದಿಯೋ ಹಂತಕ್ಕೆ ಬರುತ್ತೆ. ಇವಾಗ ನೋಡಿ ಈ ರೀತಿ ಅದ್ರ ಗಲೀಜೆಲ್ಲ ಬಿಟ್ಕೊಳ್ಳುತ್ತೆ. ಅದನ್ನು ನಾವು ಈ ರೀತಿ ತೆಗೆದಾಕಬೇಕಾಗುತ್ತೆ. ಕುದಿಯೋ ಹಂತದಲ್ಲಿ ಈ ರೀತಿ ಅದನ್ನು ರಿಮೂವ್ ಮಾಡಬೇಕು ನಾವು. ಈ ಮೇಕೆ ಬ್ಲಡ್ ಅನ್ನೋದು ತುಂಬ ಹೆಲ್ತ್ಗೆ ತುಂಬಾ ಒಳ್ಳೆಯದು, ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ಇದು ಜಾಸ್ತಿ ಐರನ್ ಕಂಟೆಂಟನ್ನು ಹೊಂದಿರೋದ್ರಿಂದ ಯಾರಿಗೆ ಐರನ್ ಡಿಫಿಷಿಯನ್ಸಿ ಇರುತ್ತೆ ಅಂಥವರು ಇದನ್ನು ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ತಿಂದರೆ ಅವ್ರಿಗೆ ಆ ಡಿಸೀಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ಇದನ್ನು ತಿಂತಾರೆ ಎಲ್ಲರೂ, ಚೆನ್ನಾಗಿರುತ್ತೆ. ಬಟ್ ಯಾರು ಇದನ್ನು ಜಾಸ್ತಿ ಮನೇಲಿ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಇದನ್ನು ಕ್ಲೀನ್ ಮಾಡಬೇಕು, ಈ ರೀತಿ ಬೇಯಿಸ್ಕೊಬೇಕು. ಇದನ್ನು ಹೇಗಂದರೆ ಹಾಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ನೀಟಾಗಿ ಅದನ್ನು ಬೇಯಿಸಿ ಅಲ್ಲಿರುವಂಥ ಬ್ಯಾಡ್ ಸ್ಮೆಲ್ನೆಲ್ಲ ಹೋಗಬೇಕು, ಆ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಬೇಕಾಗತ್ತೆ. ಸುಮ್ಮನೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಡೈರೆಕ್ಟು ಅದು ಬ್ಲಡ್ ಇರುತ್ತಲ್ಲ ಅದನ್ನು ಹಂಗೆ ಹಾಕೊಂಡು ಫ್ರೈ ಮಾಡಿಬಿಡ್ತಾರೆ. ಆ ರೀತಿ ಮಾಡಿದ್ರೆ ಅದು ನಿಜವಾಗ್ಲೂ ಒಳ್ಳೆಯದಲ್ಲ. ಆ ರೀತಿ ಮಾಡೋಕ್ಕೆ ಹೋಗಬಾರ್ದು. ಈ ರೀತಿ ಚೆನ್ನಾಗಿ ಕುದಿಸಿ ಅದ್ರ ಮೇಲ್ಗಡೆ ಬರುವಂತಹ ನೊರೆ ಏನು ಗಲೀಜಿರುತ್ತೆ ಅದನ್ನೆಲ್ಲ ತೆಗೆದು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಬ್ಲಡ್ಡನ್ನು. ಇವಾಗ ಚೆನ್ನಾಗಿ ಬೇಯ್ತಾ ಇದೆ ನೋಡಿ, ಅದು ಮೇಲ್ಗಡೆ ಬಂದಿದೆ ಬ್ಲಡ್ಡು. ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 20 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಅದನ್ನು. ಒಂದು ಮೇಕೆ ಬ್ಲಡ್ಡು ತುಂಬ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ, ಆವಾಗ ಸ್ವಲ್ಪ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೇಕಾಗುತ್ತೆ ಟೈಮನ್ನು. ಇವಾಗ ಕೆಲವೊಂದು ಅಂದರೆ ಸ್ವಲ್ಪ ಏಜ್ ಆಗಿರುವಂತಹ ಮರಿ ಬ್ಲಡ್ ಇರುತ್ತಲ್ಲ, ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆವಾಗ ನೀವು ಒಂದು ಎಕ್ಸ್ಟ್ರಾ 10 ಮಿನಿಟ್ಸ್ ಬೇಯಿಸ್ಕೊಬೇಕು ನೀವು. ಈ ರೀತಿ ಬೇಯಿಸ್ಕೊಂಡು ಆದಮೇಲೆ ನೋಡಿ ಸ್ಟವನ್ನು ಆಫ್ ಮಾಡಿ ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರು ಡೈರೆಕ್ಟಾಗಿ ಅದನ್ನು ಸುರ್ಕೋತಾರೆ, ಆ ರೀತಿ ಮಾಡ್ಕೊಬೇಡಿ. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿಯೇ ಎತ್ತಿ ಹಾಕ್ಕೊಳ್ಳಿ ಪಾತ್ರೆಗೆ. ನೋಡಿ ಈ ಕಲರ್ ಬರಬೇಕು, ಬೆಂದರೆ ಅದು ಈ ರೀತಿ ಕಲರ್ ಬಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಚೆನ್ನಾಗಿ ಅದನ್ನು ಇವಾಗ ಎಲ್ಲದನ್ನು ಎತ್ಕೊಂಡು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದನ್ನು ತೊಳ್ಕೊತೀನಿ. ಇವಾಗ ನಾನು ನೋಡಿ ಈ ರೀತಿ ಬಂದಿದೆ. ಇವಾಗ ನಾನು ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ತೊಳ್ಕೊಂಡು ನೀರನ್ನು ಸ್ವಲ್ಪ ಹಿಂಡ್ಕೋತೀನಿ. ನೀರನ್ನು ಸ್ವಲ್ಪ ಹಿಂಡ್ಕೋಬೇಕು. ಒಂದು 2-3 ಬಾರಿ ತೊಳ್ಕೊಂಡು ನೀರನ್ನು ಚೆನ್ನಾಗಿ ಹಿಂಡಿ ಅದನ್ನು ಎತ್ತಿಟ್ಕೊಂಡು ಫ್ರೈ ಮಾಡಿಕೊಂಡು ತಿಂದರೆ ಹೆಲ್ತ್ಗೆ ತುಂಬಾ ಒಳ್ಳೆಯದಿದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರು ಕ್ಲೀನ್ ಮಾಡೋಕ್ಕಾಗಲ್ಲ ಅಂತಾರಲ್ಲ ಅಂಥವ್ರಿಗೆ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.